ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮಯಾಮಿಯಲ್ಲಿ ಇನ್ನೂ 2 ದಿನ ಅಥವಾ 3 ದಿನ ಇರ್ಬೋದು, ಅಥವಾ ಬೇಡ ಅಂತ ಹೇಳಿದ್ರು ಕೀ ವೆಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಟೆಲ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ. $700 $800 ಆಗ್ತಿದೆ. ನಮಗೆ ಹೋಟೆಲು ಸಿಗ್ತಾ ಇಲ್ಲ, ಯಾಕಂದರೆ ಈಗ ಹಾಲಿಡೇ ಸೀಸನ್ ಆಗಿರೋದ್ರಿಂದ ತುಂಬ ಜನ ಟ್ರಾವೆಲ್ಗೆ ಬಂದಿರ್ತಾರೆ. ಮಕ್ಕಳು ಎಲ್ರಿಗೂ ಹಾಲಿಡೇ ಇರೋದ್ರಿಂದ ನಮಗಂತೂ ಹುಡುಕಿ ಸಾಕಾಯಿತು. ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸಿಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಒಂದು ರೌಂಡ್, ಇಲ್ಲಿಂದನೇ 1-1.5 ಗಂಟೆ ಟೈಮ್ ಜರ್ನಿ ಅಷ್ಟೇ ಕೀ ವೆಸ್ಟ್ಗೆ. ಕೀ ವೆಸ್ಟ್ ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಲೊಕೇಶನ್ ಮಯಾಮಿ ಫ್ಲೋರಿಡಾದಲ್ಲಿ ಅಂತ ಹೇಳ್ಬೋದು. ಮಯಾಮಿ ಸಿಟಿಯಲ್ಲಿ ನಮಗೆ ಸೌತ್ ಬೀಚ್ ತುಂಬ ಇಷ್ಟ ಆಗುತ್ತೆ, ಅದ್ರ ಜೊತೆಗೆ ಕೀ ವೆಸ್ಟ್ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನಾವು 4 years ಬ್ಯಾಕ್ ಬಂದಿದ್ದಾಗ ಅವಾಗ ಕರೋನಾ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಬಂದು ಹೋಗಾದ್ಮೇಲೆ ಒಂದು 15 ದಿನ ಮುಂಚೆನೇ ಸ್ಟಾರ್ಟ್ ಆಗ್ತಾ ಇತ್ತು, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು ಕರೋನಾ. ನಾವು ಬಂದು ಡಿಸ್ನಿ ವರ್ಲ್ಡ್ ಅದೆಲ್ಲ ನೋಡ್ಕೊಂಡು ಹೋಗಾದ್ಮೇಲೆ ಪೂರ್ತಿ ಕರೋನಾ ಸ್ಟಾರ್ಟ್ ಆಗಿಬಿಡ್ತು. ನೆಳ್ಳಿ ಸಾಂಬಾರು ಮಾಡಿದ್ದೆ, ನೆಳ್ಳಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಅದನ್ನು ತಿನ್ಕೊಂಡು ಈಗ ಹೊರಗಡೆ ಹೋಗ್ಬಿಟ್ಟು ಒಂದು 5 ನಿಮಿಷ ಇನ್ಮೇಲೆ ಏನಾದರೂ ಥಿಂಗ್ಸ್ ಬೇಕಂತಂದರೆ ತೊಗೊಂಡು ಮತ್ತು ಸ್ವಲ್ಪ ಹೊರಗಡೆ ಏನು ಬೆಸ್ಟ್ ಲೊಕೇಶನ್ಸ್ ಇದೆ ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋನ ನೀವು ಯಾರಾದರೂ ಹೊಸ್ಕೊಂಡು ನೋಡ್ತಾ ಇದ್ದರೆ, ನನ್ನ ಹೆಸರು ಲೋಕೇಶ್ವರಿ, ನಾನು ಅಮೆರಿಕದಿಂದ ಕನ್ನಡ ವ್ಲಾಗ್ಸನ್ನು ಮಾಡ್ತೀನಿ. ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ಗೆ ಹೋಟೆಲಲ್ಲೇ ಎಲ್ಲ ಕೊಟ್ಟಿದ್ದರು. ನಮಗೆ ಸಲಾಡು ಮತ್ತು ಮಫಿನ್ನು ಮತ್ತು ಟೋಟಿಯಾ ಅದೆಲ್ಲ ಇಟ್ಟಿದ್ರು. ಸೊ ಅದರಲ್ಲಿ ನಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಡು ತಿನ್ಕೊಂಡು ಬಂದ್ವಿ. ತುಂಬ ಜನ ಕೇಳ್ತಾ ಇದ್ರಿ ಫೇಸ್ಗೆ ನೀವು ಏನು ಹಾಕ್ತೀರಾ ಅಂತ. ನಾನು ಜಾಸ್ತಿ ಏನೂ ಹಾಕೋದಿಲ್ಲ. ಒಂದು ರೋಸ್ ವಾಟರು, ಲ್ಯಾವೆಂಡರ್ ರೋಸ್ ವಾಟರ್ನ ಇದನ್ನು ಉಪಯೋಗಿಸ್ತೀನಿ. ಅದ್ರ ಜೊತೆಗೆ ರೇಡಿಯನ್ಸ್ನ ಇರುವಂಥ ಕ್ರೀಮನ್ನು ಯೂಸ್ ಮಾಡ್ತೀನಿ. ಇದೆರಡನ್ನೇ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡೋದು. ಹೊರಗಡೆ ಏನಾದ್ರು ಬಂದಾಗ ಅದು ಜಸ್ಟ್ ಒಂದು ಲಿಪ್ ಕೇರು ಅಥವಾ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ. ಸೊ ಅಷ್ಟೇ, ನಾನು ಸಿಂಪಲಾಗಿ ರೆಡಿ ಆಗ್ತೀನಿ. ಸೊ ಬನ್ನಿ, ಈಗ ನಾವು ಹೊರಗಡೆ ಹೋಗಬೇಕು ಮಯಾಮಿಗೆ. ಇವತ್ತು ಶಿವಣ್ಣ ಅವರ ಆಪ್ರೇಷನ್ನು ನಿನ್ನೆ ಮುಗೀತು, ಡಿಸೆಂಬರ್ 24ಗೆ. ಇವತ್ತು 25th ಅಲ್ವಾ. ನಾವು ನಮ್ಮ ಮನೆಯಿಂದ ಶಿವಣ್ಣ ಅವ್ರು ಅಡ್ಮಿಟ್ ಆಗಿರುವಂಥ ಹಾಸ್ಪಿಟಲ್ಗೆ 20 ನಿಮಿಷ ಇದೆ ಅಷ್ಟೇ. ಬಟ್ ನಾವು ಅಲ್ಲಿಗೆ ಹೋದರೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಥರ ರೂಲ್ಸ್ ಅಲ್ವಾ, ವಿಸಿಟಿಂಗ್ ಪರ್ಮಿಷನ್ ಇರಬೇಕು, ಎಲ್ಲ ಇರಬೇಕು. ಸೊ ಶಿವಣ್ಣ ಅವರು ಬೇಗ ಗುಣಮುಖ ಆಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ನ್ಯೂಸಲ್ಲೂ ಕೂಡ ನೋಡಿದೆ, ಶಿವಣ್ಣ ಅವರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಎಲ್ಲರೂ, ಬೆಂಗಳೂರಲ್ಲಿ ಎಲ್ಲರೂ ಅಭಿಮಾನಿಗಳೆಲ್ಲರೂ ಪೂಜೆ ಮಾಡಿಸ್ತಾ ಇದ್ದಾರೆ. ನಮಗೂ ತುಂಬ ಖುಷಿಯಾಗುತ್ತೆ ಬೇಗ ಅವರು ಗುಣಮುಖ ಆದರೆ. ಯಾಕಂತ ಹೇಳಿದ್ರೆ ಭೈರತಿ ರಣಗಳಲ್ಲಿ ಅವರ ಆ್ಯಕ್ಟಿಂಗ್ ತುಂಬ ಅಲ್ಟಿಮೇಟ್ ಆಗಿದೆ, ಒಂಥರ ಮಾಸ್ ಲುಕ್ ಅಂತಲೇ ಹೇಳ್ಬೋದು. $100ಗೆ ಕ್ರ್ಯಾಬು ಮತ್ತು ಫಿಶ್ನ ತೊಗೊಂಡ್ಬಂದಿದೆ. ಎರಡೂ ಫ್ರೆಶ್ ಫಿಶ್ ಆಗಿರೋದ್ರಿಂದ ಮತ್ತು ಫ್ರೆಶ್ ಕ್ರ್ಯಾಬ್ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು. ಅದನ್ನು ನಾನು ಪ್ರಿಪೇರ್ ಮಾಡಿದೆ ಲಂಚ್ಗೆ ಮತ್ತು ಡಿನ್ನರ್ಗೆ. ಅದು ಕಲರ್ ಚೇಂಜ್ ಆಗಿಬಿಟ್ಟು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಕ್ರ್ಯಾಬು ಮತ್ತು ಫಿಶ್ಶು ಎರಡನ್ನೂ ತೊಗೊಂಡ್ಬಂದಿದ್ದೆ. ಫಿಶ್ಶು ನನಗೆ 3,000 ಅಷ್ಟು ಬೀಳ್ತು, ಕ್ರ್ಯಾಬ್ ಬಂದು 6,000 ಅಷ್ಟು ಬೀಳ್ತು. ತುಂಬ ಚೆನ್ನಾಗಿತ್ತು. ನನ್ನ ಜೊತೆಗೆ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಯಾಮಿಯಲ್ಲಿದ್ದೀವಿ. ಡಿಸೆಂಬರ್ 25th 2024 ಆಗಿರೋದ್ರಿಂದ ಜೊತೆಗೆ ನಮಗೆ ಹಾಲಿಡೇಸ್ ಇದೆ. ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆ ಎಲ್ಲದಕ್ಕೂ ರಜಾ ಕೊಟ್ಟಿದ್ರು. ನ್ಯೂ ಇಯರ್ಗೆ 1 ವೀಕ್ ಹಾಲಿಡೇ ಇರೋದ್ರಿಂದ ನಾವು ಮಯಾಮಿಗೆ ಬಂದ್ವಿ. ಮಯಾಮಿಯಲ್ಲಿ ಮನೆಯನ್ನು ತೊಗೊಂಡಿದ್ವಿ. ಈ ಮನೆ ಹೋಮ್ ಟೂರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಾತ್ರೂಮ್, ಈ ಮನೆ. ಇದು ಬಟ್ಟೆ ಒಗೆಯೋದಕ್ಕೆ ಮತ್ತು ವಾಷಿಂಗ್ ಇಲ್ಲಿ, ಡ್ರೈಯರ್ ಇಲ್ಲಿ, ಜೊತೆಗೆ ಇಲ್ಲಿ ಎಲ್ಲ ಟವಲ್ಗಳು ಎಲ್ಲ ಇಲ್ಲಿ ಇಟ್ಕೋಬೋದು. ಅಡುಗೆ ಮನೆಯಲ್ಲಿ ವಾಷಿಂಗ್ ಮಿಷಿನು, ಅದ್ರ ಜೊತೆಗೆ ಕೌಂಟರ್ ಟಾಪಲ್ಲಿ ಅಡುಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಇದು ಕಿಚನ್ ಕೌಂಟರ್ ಟಾಪಲ್ಲಿ ಇದು ಮೇಲ್ಗಡೆ ಹೀಟ್ ಆನ್ ಆಗುತ್ತೆ. ಇಂಡಕ್ಷನ್ ಬೇಸ್ ಪಾತ್ರೆಗಳಿರೋದ್ರಿಂದ ಪಾತ್ರೆಗಳೆಲ್ಲ ಇದು ಎಲ್ಲ ಕಟ್ಲರೀಸ್. ಅಲ್ಲಿ ಗಾರ್ಲಿಕ್ ಬ್ರೆಡ್ ಸಿಕ್ತು. ಮಯಾಮಿಯಲ್ಲಿ ಬ್ರೆಡ್ ತುಂಬ ಚೀಪ್ ಇದೆ, $2 $3ಗೆಲ್ಲ ಬರ್ತಾಯಿದೆ. ತುಂಬ ವೆರೈಟಿ ಕಲೆಕ್ಷನ್ಸ್ ಬ್ರೆಡ್ ಇದೆ. ಇದು ಫ್ರಿಜ್ಜಲ್ಲಿ
ಖಾಲಿ ಮೇಲ್ಗಡೆ ಏನೂ ಇಟ್ಟಿಲ್ಲ. ಕೆಳಗಡೆ ಇಲ್ಲಿ ಮಯಾಮಿಯಲ್ಲಿ ಫ್ರೆಶ್ ಸೀ ಫುಡ್ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಲ್ಲಿ ಕ್ರ್ಯಾಬು ಮತ್ತು ಫಿಶ್ಶು ಎರಡೂ ತೊಗೊಂಡು ಬಂದಿದೆ. ಅದನ್ನು ಅಡುಗೆ ಮಾಡಿ ಮತ್ತು ಫಿಶ್ಶು ಒಂದು ಪೀಸನ್ನ ಮಸಾಲೆ ಹಾಕಿ ಫ್ರೈ ಮಾಡೋದಕ್ಕೆ ಸಾಯಂಕಾಲಕ್ಕೆ ಇಟ್ಟಿದ್ದೀನಿ. ಹಾಲು ವಿನ್ಮಯಿಗೆ ಮತ್ತು ತರಕಾರಿಗಳು, ಕುಕುಂಬರ್ ಬಂದು ಲಿವಿಯೋಗೆ, ಕೋಕು ಸ್ವಲ್ಪ ನಾನ್ ವೆಜ್ ಏನಾದ್ರು ತಿಂದರೆ ಜೀರ್ಣ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೋಕು, ತುಂಬ ದಿನ ಆಗಿತ್ತು ಕೋಕ್ ಕುಡಿದು, ಅದಕ್ಕೆ ಕೋಕ್ ತೊಗೊಂಡು ಬಂದೆ. ಜೊತೆಗೆ ಈಗ ಓವನ್ ಕೂಡ ಇದೆ. ಇದರಲ್ಲಿ ಫ್ಯಾನು, ಸರ್ಫೇಸ್ ಲೈಟು ಮತ್ತು 30 ಸೆಕೆಂಡ್ಸ್ ಟೈಮರು, ಕುಕ್ ಟೈಮು ಮತ್ತು ಪಾಪ್ಕಾರ್ನ್ ಏನಾದರೂ ಬೇಕಂತ ಹೇಳಿದ್ರೆ, ಡಿಫ್ರಾಸ್ಟ್ ಅಂತ ಹೇಳಿದ್ರೆ ಈಗೆಲ್ಲ ತುಂಬ ಫ್ರಿಜ್ಜಲ್ಲಿರೋಂಥ ಐಟಮ್ಸ್ಗಳೆಲ್ಲ ಐಸ್ ಆಗಿಬಿಟ್ಟಿರುತ್ತೆ ನೋಡಿ, ಅದನ್ನು ಡಿಫ್ರಾಸ್ಟು ಫಾಸ್ಟಾಗಿ ಮಾಡ್ಕೋಬೋದು. ನಾನೀಗ ಟೀ ಇಟ್ಟಿದೆ, ಅದು ಕೂಡ ಆಮೇಲೆ ಬಿಸಿ ಮಾಡ್ಕೋಬೋದು. ಇದು ಗ್ಲಾಸ್ದು ಡೈನಿಂಗ್ ಟೇಬಲು, 4 ಜನ ಕುತ್ಕೋಬೋದು. ಮಕ್ಕಳು ಚಿಕ್ಕವರು ಇದ್ದರೆ ಸಾಕು, ಇಷ್ಟು ಚಿಕ್ಕದು. ಜೊತೆಗೆ ಫಿಶನ್ನ ಫ್ರೈ ಮಾಡಿದೆ ಇವಾಗ ಒಂದು. ಸೊ $100ಗೆ ನಾನು ಫಿಶು ಮತ್ತು ಕ್ರ್ಯಾಬ್ ಬಂದು ಕ್ಲಾಸ್ ಕೊಂಡಿಗಳು ಸಿಕ್ಕಿತ್ತು. ಈಗ ನಾವು ತಗೊಂಡಿರೋ ಮನೆ ವಿಶೇಷತೆ ಏನಂತ ಹೇಳಿದ್ರೆ, ಮಯಾಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫ್ಲೈಟ್ಗಳೆಲ್ಲ ಈ ಕಡೆನೇ ಬರುತ್ತೆ. ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಹತ್ತಿರದಿಂದನೇ ಹಾರ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಅದರಲ್ಲಿ ನಾವು ಬೇಕಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಮತ್ತೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲೇ ವಾಲ್ಮಾರ್ಟ್ ಒಂದು ಹತ್ರ ಇತ್ತು. ಮಯಾಮಿಯಲ್ಲಿ ದೊಡ್ಡ ವಾಲ್ಮಾರ್ಟ್ ಅಂತಲೇ ಹೇಳ್ಬೋದು. ತುಂಬ ಸೆಕ್ಷನ್ಸ್ ಇದೆ, ಮತ್ತು ಸೆಲ್ಫ್ ಚೆಕ್ಔಟ್ ಕೂಡ ತುಂಬ ಟೈಮ್ ಹಿಡಿಯುತ್ತೆ, ಅಷ್ಟು ದೊಡ್ಡ ವಾಲ್ಮಾರ್ಟು. ಜೊತೆಗೆ ಜನಗಳು ಕೂಡ ತುಂಬ ಜಾಸ್ತಿ ಜನ ಇದ್ರು. ನನಗೆ ಒಂದು ಸಲಾಡ್ ಕಿಟ್ ಸಿಕ್ತು. ಇದು ಸಲಾಡ್ ಕಿಟ್ಟು, ಇದು ಜಸ್ಟ್ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇದೇನಂತ ಹೇಳಿದ್ರೆ ನಾವು ಎಲ್ಲನೂ ಕಟ್ ಮಾಡಿ ಒಂದು ಬೌಲ್ಗೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ತಿನ್ನೋದಷ್ಟೇ. ಇದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಹೇಳಿದ್ರೆ, ಇದ್ರ ಹೆಸರು ಬಂದು ಸ್ವೀಟ್ ಕೇಲು. ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಅವರು ಖಂಡಿತವಾಗ್ಲೂ ಇದನ್ನು ವಾಲ್ಮಾರ್ಟಲ್ಲೇ ಸಿಗುತ್ತೆ ನಿಮಗೆ. $2 $3 ಆ ಥರ ಪ್ಯಾಕೆಟ್ಸ್ಗಳಿರುತ್ತೆ. $4ವರೆಗೂ ಇರುತ್ತೆ ಇದು ಒಂದೊಂದ್ಸರಿ. ಸೊ ಇದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಹೇಳಿದ್ರೆ, ಚಾಪ್ಡ್ ಕಿಟ್ ಇದು ಕಂಪ್ಲೀಟಾಗಿ ಚಾಪ್ ಮಾಡಿ ರೆಡಿ ಮಾಡಿ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಇದನ್ನು ನಾವು ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು. ಬ್ರೊಕೊಲಿ ಇರುತ್ತೆ, ಗ್ರೀನ್ ಕ್ಯಾಬೇಜು, ಕೇಲು, ಬ್ರೆಜಿಲ್ ಸ್ಪ್ರೌಟ್ಸು, ಮತ್ತು ಪೆಪಿಟಾಸ್, ರಾಡಿಚಿಯೋ, ಕ್ರೇನ್ಬೆರೀಸು ಸ್ವಲ್ಪ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ ಥರ. ಇದು ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಮತ್ತು ಪಾಪಿ ಸೀಡ್ ಡ್ರೆಸ್ಸಿಂಗ್ ಹಾಕಿ ಇಟ್ಟಿರ್ತಾರೆ. ಪಾಪಿ ಸೀಡ್ ಬಂದು ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ಇದು ಪ್ಯಾಕೆಟಲ್ಲಿ ಎಲ್ಲ ಸಪ್ರೇಟಾಗಿ ಕೇಲು ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಕೇಲು ಎಲೆಗಳು ತುಂಬ ಚೆನ್ನಾಗಿರುತ್ತೆ. ಅದು ಡೈರೆಕ್ಟಾಗಿ ತಿನ್ಬೋದು, ಏನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಾನು ಇದು 2 ಲೀಟರ್ ಇದೆ. 2 ಲೀಟರ್ಗೆ ನನಗೆ 3 ದಿನಕ್ಕೆ ಬರುತ್ತೆ. ವಿನ್ಮಯಿ ಹಾಲು ಕುಡಿಯೋದ್ರಿಂದ ನಾನು ಇದನ್ನೇ ಕೊಡ್ತೀನಿ. A2 ಮಿಲ್ಕು. ಇದರಲ್ಲಿ ನಮಗೆ ವಿಟಮಿನ್ ಡಿ ಕೂಡ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಡಿ ತುಂಬ ಕಡಿಮೆ ಸಿಗುತ್ತೆ ಚಿಕಾಗೋದಲ್ಲಿ. ಮಯಾಮಿಯಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಸನ್ನು ನಮಗೆ ಡೈರೆಕ್ಟಾಗಿ ಬೀಳುತ್ತೆ, ಮತ್ತು ಸಾಯಂಕಾಲ ಆದ್ರೂ ಏನಷ್ಟು ಚಳಿ ಅನಿಸಲ್ಲ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬಾಡಿಗೆ ಬೇಕಾಗಿರುವಂಥ ವಿಟಮಿನ್ ಡಿ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್ನು. ತುಂಬ ಜನ ಟ್ಯಾನ್ಗೋಸ್ಕರನೇ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಸ್ವಲ್ಪ ಕಪ್ಕಾದ್ರೂ ಅಯ್ಯೋ ಕಪ್ಕಾಗ್ಬಿಡ್ತಿದ್ವಿ ಅಂತ ಫೀಲ್ ಆಗ್ತೀವಿ. ಬಟ್ ಆ ಥರ ಎಲ್ಲ, ಇಲ್ಲಿ ಫಾರಿನರ್ಸು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸ್ಕಿನ್ನನ್ನು ಎಕ್ಸ್ಪೋಸ್ ಮಾಡ್ತಾ ಇರ್ತಾರೆ ಸನ್ಗೆ. ಬಟ್ಟೆ ಶರ್ಟ್ ಏನು ಹಾಕ್ಕೊಳ್ದೆ ಬೈಸಿಕಲ್ ರೈಡ್ ಜಾಸ್ತಿ ಮಾಡ್ತಾರೆ ಮಯಾಮಿಯಲ್ಲಿ. ನೀವು ಹೊರಗಡೆ ಹೋದರೆ ವಾಕಿಂಗ್ ಮಾಡೋರು ಮತ್ತು ರನ್ನಿಂಗ್ ಮಾಡೋರು ಮತ್ತು ಬೈಸಿಕಲ್ ರೈಡರ್ಸು ತುಂಬ ಕಾಣಿಸ್ತಾರೆ. ನೆನ್ನೆ ಕಂಪ್ಲೀಟಾಗಿ ನಾವು ಸೌತ್ ಬೀಚನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ ವಿಡಿಯೋನ ನಾನು ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೀವು ಖಂಡಿತವಾಗ್ಲೂ ಮಿಸ್ ಮಾಡಿದೆ ಎಲ್ಲ ಡೀಟೇಲ್ಸ್ ಆಗಿ ನಾನು ಕೊಡ್ತೀನಿ. ಯಾವ ರೀತಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಸೌತ್ ಬೀಚನ್ನು ಅಂತ ನಾನು ಕಂಪ್ಲೀಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಿ, ನೀವು ಯಾರಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು. ಆ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೊಬೋದು. ನೀವು ಯಾರಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ, ನೀವು ಯಾರಾದರೂ ಮಯಾಮಿ ವಿಸಿಟ್ ಮಾಡಿದ್ರೆ ಅದು ಯೂಸ್ಫುಲ್ ಆಗುತ್ತೆ. ನಾನು ಟ್ರಾವೆಲ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಮಯಾಮಿಗೆ ಬಂದಾಗ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸು, ನಾವು ಯಾವ ರೀತಿ ನಾವು ಟ್ರಾವೆಲ್ ಟಿಪ್ಸ್ ಗೈಡ್ಸು ಯೂಸ್ ಮಾಡಿದ್ವಿ, ಮತ್ತು ಯಾವ ರೀತಿ ನಮಗೆ ಯೂಸ್ಫುಲ್ ಆಗಿತ್ತು ಪ್ಲೇಸಸ್ ಎಲ್ಲ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಮಯಾಮಿಯಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಗಳನ್ನು ನಾನು ಶೇರ್ ಮಾಡ್ತೀನಿ.